ನನ್ನ ಮೇಲೆ ನಿಮಗೆ ಬಹಳ ಸಿಟ್ಟಿದೆ ಅನ್ಸುತ್ತೆ ಮಿಸ್ಟರ್ ಭರತ್ ಕುಮಾರ್. ನೀನು ನನ್ನ ನಾಯಿನ ಸಾಯಿಸಿದ್ಯಾ? ನನ್ನ ನಾಯಿ ನಿನ್ಗೇನ್ ದ್ರೋಹ ಮಾಡಿತ್ತು? ಬೇಡ ಬೇಡ, ನೀನು ಸತ್ತೋಗಿರೋ ನಾಯಿ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ, ಬದುಕುಳಿದವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಭರತ್. ನೀನೇನ್ ಹೇಳ್ತಿದ್ಯಾ ನೀನು? ನಿನಗೆ ನನ್ನ ಕತೆ ಹೇಗೆ ಸಿಕ್ತು ಅನ್ನೋದು ನನಗೆ ಗೊತ್ತಾಗಬೇಕು. ಈ ಪ್ರಶ್ನೆನ ನೀನು ಯಾವಾಗಲೂ ಕೇಳಬೇಕಾಗಿತ್ತು, ಆದರೆ ನೀನು ಇವಾಗ ಕೇಳ್ತಿದ್ಯಾ. ನಾವಿಬ್ರು ಒಂದೇ ಥರ ಕತೆ ಬರೆದಿದ್ದೀವಿ. ಈ ಕತೆನ ಮೊದಲು ಬರೆದಿದ್ಯಾರು? ಆ ಕತೆನ ನಾನೇ ಮೊದಲು ಬರೆದಿದ್ದು. ಅದಕ್ಕೆ ನಿನ್ನ ಬಹಳ ದೂರದಿಂದ ಹುಡ್ಕೊಂಡು ಬಂದಿದ್ದೀನಿ. ಅಂದ್ರೆ ಈ ಕತೆನ 5 ವರ್ಷಗಳ ಹಿಂದೆನೆ ಬರ್ತಿದ್ದೀನಿ. ಮೊದಲು ಕತೆ ಬರ್ತಿದ್ದು ನಾನು, ನೀನಲ್ಲ. ಏಯ್, 2013ರಲ್ಲೇ 2 ವರ್ಷ ಮುಂಚೆನೆ ನಾನೇ ಮೊದಲು ಈ ಕತೆನ ಬರ್ದಿದ್ದೀನಿ. ಹಾಗೆ ನೋಡಿದ್ರೆ ನಾನೇ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಹಾಗಾದ್ರೆ ನೀನು ಹೇಳೋದನ್ನ ಪ್ರೂವ್ ಮಾಡು. ಯಾವ್ದಾದ್ರು ಮ್ಯಾಗಝೈನ್ ಅಲ್ಲಿ ಪ್ರಕಟ ಆಗಿದ್ರೆ ತೋರಿಸು. ನನಗೆ ಮ್ಯಾಗ್ಝಿನ್ ಗಿಗ್ಝಿನ್ ಅದು ಇದೆಲ್ಲ ತರ್ಸಕ್ಕಾಗಲ್ಲ. ಅದೇನೇ ಸಮಸ್ಯೆ ಇದ್ರು ನೀನೇ ನೋಡ್ಕೊ ಅಷ್ಟೇ. ಹಾಗಾದ್ರೆ ನಾನು ಇವಾಗ ಸಿಟಿಯಲ್ಲಿರೋ ನಿನ್ನ ಮನೆಗೆ ಹೋಗಿ ನಿನ್ನ ಹೆಂಡತಿ ಕಾಂಚನ ಹತ್ರ ಕೇಳಲ್ಲ? ನನಗೂ ಕಾಂಚನಗೂ ಯಾವುದೇ ಸಂಬಂಧ ಇಲ್ಲ. ನಾನು ಈಗಾಗಲೇ ಅವಳಿಗೆ ಡಿವೋರ್ಸ್ ಕೊಟ್ಟಿದ್ದೀನಿ. ಈ ರೀತಿ ಹೇಳಿ ನೀನು ಯಾರನ್ನು ಬೇಕಾದ್ರೂ ನಂಬಿಸ್ಬೋದು, ಆದ್ರೆ ನನ್ನನ್ನಲ್ಲ. ಇನ್ನು 2 ದಿನದಲ್ಲಿ ನಿನ್ನ ಮ್ಯಾಗಝೈನ್ ತರಿಸ್ತಿಲ್ಲ ಅಂದ್ರೆ ಇದ್ರ ಕತೆನೇ ಬೇರೆ ಆಗುತ್ತೆ. ನಾನು ನಿನ್ನ ಮ್ಯಾಗ್ಝಿನ್ ತರಿಸ್ಕೊಟ್ರೆ ನನಗೇನು ತೊಂದರೆ ಕೊಡಲ್ಲ ತಾನೇ ನೀನು? ಇಲ್ಲ, ಇನ್ನು 2 ದಿನದಲ್ಲಿ ಮ್ಯಾಗ್ಝಿನ್ ತರಿಸ್ಕೊಡ್ತೀನಿ. ಇಲ್ಲಿಂದ ಹೋಗ್ತಾ ಇರು. ಹಲೋ. ಹೆಲೋ ಭರತ್, ನಾನು ಕಾಂಚನ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನನಗೇನು, ನಾನು ಹೀರೋ. ನಾನು ಯಾವಾಗಲೂ ಚೆನ್ನಾಗಿರ್ತೀನಿ. ನನ್ಗೆ ಗೊತ್ತಿರಲ್ಲ ಅಲ್ವಾ, ಅಲ್ಲಿ ನೀವು ಒಂಟಿಯಾಗಿರ್ತೀರಾ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ಗೇನು ಗೊತ್ತಾಗತ್ತೆ? ನೀನು ಹೇಳೋದು ನನಗೆ ಅರ್ಥ ಆಗುತ್ತೆ. ಅದು ಸರಿ, ನಮ್ ನಾಯ್ಮರಿ ಹೇಗಿದೆ? ಟೈಮಿಗೆ ಸರಿಯಾಗಿ ಊಟ ಮಾಡ್ತಿದೆ ತಾನೇ? ನೀನು ಇವಾಗ ನನಗೆ ಯಾಕೆ ಕಾಲ್ ಮಾಡಿದೆ? ಏನಾಗಬೇಕು? ಸಡನ್ ಆಗಿ ಏನೇನೋ ಯೋಚನೆಗಳು ಬರ್ತಿದ್ದಾವೆ. ನನ್ಗೊತ್ತು, ನಾನೇನೇ ಹೇಳಿದ್ರು ನೀವು ನಂಬಲ್ಲ ಅಂತ. ನಿಜ ಹೇಳಬೇಕು ಅಂದ್ರೆ ನನಗೆ ನಿಮ್ಮ ನೆನಪಾಯ್ತು. ಅದಕ್ಕೆ ನೀವು ಹೇಗಿದ್ದೀರಾ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ನಿನಗೆ ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನಾನು ಚೆನ್ನಾಗೇ ಇದ್ದೀನಿ. ಸರಿ, ನಿಮಗೆ ಇವಾಗ ಯಾವ ಸಮಸ್ಯೆನೂ ಇಲ್ಲ ತಾನೇ? ನಿನಗೆ ನಿಗೂಢ ಹತ್ಯೆ ಬುಕ್ ನೆನಪಿದ್ಯಾ? ಏನು? ಅದೇ ನನ್ನ ಸ್ಟೋರಿಲಿ ಒಬ್ಬ ಹುಡುಗನ ಲವ್ ಮಾಡಿ ಮೋಸ ಮಾಡ್ತಾಳಲ್ಲ, ಅದು ನಿಂಗೆ ಗೊತ್ತಿಲ್ವಾ? ಮರ್ತೋಗಿದ್ಯಾ? ಅದೇ ನನ್ನ ಫೇವ್ರೆಟ್ ಸ್ಟೋರಿ. ಓ ಹೌದಾ? ಈಗ ಯಾಕೆ ಅದ್ರ ಬಗ್ಗೆ ಕೇಳ್ತಿದ್ದೀರಾ? ನೀನೇ ಅಲ್ವಾ ನನಗೆ ಅದಕ್ಕೆ ಸ್ಫೂರ್ತಿ. ಅಷ್ಟಕ್ಕೂ ಆ ಸ್ಟೋರಿ ಎಲ್ಲಿವರೆಗೂ ಬಂತು? ಪಾರ್ಟ್ 2 ಏನಾದರೂ ಬರೀತಿದ್ದೀರಾ? ನಂಗೇನೋ ವಿಚಿತ್ರವಾಗಿದೆ. ನಂಗೆ ನಂಬೋಕೆ ಆಗ್ತಿಲ್ಲ. ಈ ಕತೆನ ಯಾರಾದರೂ ಕದ್ದಿದಾರಾ ಅಂತ. ಒಂದ್ ವೇಳೆ ನನ್ನ ಕನ್ಫ್ಯೂಸ್ ಮಾಡೋಕೆ ಯಾರಾದರೂ ಪ್ಲಾನ್ ಮಾಡ್ತಿದ್ದಾರಾ? ಫಸ್ಟ್ ಏನಾಯ್ತು ಅಂತ ಹೇಳಿ. ಯಾರೋ ಒಬ್ಬ ಬಂದು ಇದು ನನ್ನ ಕತೆ ಅಂತ ಹೇಳ್ತಿದ್ದಾನೆ. ಅದೇ ಮೊದ್ಲಾಗಿತ್ತಲ್ಲ, ಅದೇ ತರನಾ? ಅದೆಲ್ಲ ನನಗೆ ಗೊತ್ತಿದೆ. ಮೊದಲು ನಾನು ಕೇಳೋದಕ್ಕೆ ಉತ್ತರ ಕೊಡು. ಅವೆಲ್ಲ ನನ್ಗೆ ಗೊತ್ತಿಲ್ಲ. ನೀವು ಸಾಮಾನ್ಯವಾಗಿ ರಾತ್ರಿ ಎಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ಬರಿತೀರಾ. ಏನಾದರೂ ಸ್ಫೂರ್ತಿ ಆಗೋ ಥರ ಕನ್ಸು ಬಿತ್ತಾ? ನನಗೂ ಗೊತ್ತಾಗ್ತಿಲ್ಲ. ಮೊದ್ಲಿನ ಥರ ಯಾವುದಾದ್ರೂ ಕಥೆನ ಕದ್ದಿದ್ದೀರಾ? ನೋಡು, ಅದನ್ನ ಮರ್ತ್ಬಿಡು. ಭರತ್, ನೀವಿನ್ನೊಂದ್ಸಲ ಕತೆ ಕದಿಯಲ್ಲ ಅಂತ ನೀವೇ ನನಗೆ ಪ್ರಾಮಿಸ್ ಮಾಡಿದ್ರಿ ತಾನೇ? ಪ್ಲೀಸ್ ಅದ್ರ ಬಗ್ಗೆ ಬಿಟ್ಬಿಡು. ಹೌದು, ಶ್ಯಾಮ್ ಹೇಗಿದ್ದಾನೆ? ಅವ್ರು ಚೆನ್ನಾಗಿದ್ದಾರೆ. ನಾನು ಯಾವಾಗಲೂ ಯೋಚನೆ ಮಾಡ್ತಾನೇ ಇರ್ತೀನಿ, ನಾವು ಮತ್ತೆ ಒಂದಾಗಿ ಸಂತೋಷವಾಗಿರ್ಬೇಕು ಅಂತ. ನಾವು ಮುಂಚೆ ಇದ್ವಲ್ಲ ಹಾಗೆ. ಇಬ್ರು ಜೊತೆಗೆ ಇದ್ದೀರಾ? ಹೌದು, ನಾವಿಬ್ರು ಈಗ ಜೊತೆಲೇ ಇದ್ದೀವಿ. ನಾನು ಹೊರಡಬೇಕು. ನಿಮ್ಮ ಹತ್ರ ಮಾತಾಡೋದನ್ನ ಅವ್ರು ನೋಡಿದ್ರೆ ಫೀಲ್ ಆಗ್ತಾರೆ. ಬಾಯ್. ಬಾಯ್ ಕಾಂಚನ.